ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. 1500 ವರ್ಷದ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ವಾಹಾ ಕ್ಯಾಂಪಸ್ನಲ್ಲಿ ನಡೆಯುತ್ತಿರುವಂತಹ ಈ ಮೌಲಿದ್ ಮಜ್ಲಿಸ್ನಲ್ಲಿ 2ನೇ ದಿವಸವಾದ ಇಂದು ನಾವೊಂದು ವಿಷಯದ ಬಗ್ಗೆ ಮಾತನಾಡಲೇಬೇಕು. ಸ್ವಾರ್ಥ. ನಾವು ಈ ಸ್ವಾರ್ಥ ಎಂಬ ಈ ಪದವನ್ನು ನೋಡುವಾಗ ಬಹಳ ಸುಲಭವಾದ ಒಂದು ಪದವಾಗಿದೆ. ಸ್ವಾರ್ಥ ತನ್ನ ಸ್ವಹಿತಾಸಕ್ತಿಗೋಸ್ಕರ ಮಾಡುವಂತಹ ಒಂದು ಬೆಳವಣಿಗೆ. ಇಲ್ಲಿ ಸ್ವಾರ್ಥ ಇಲ್ಲದವರು ಯಾರು? ಒಂದು ವೈದ್ಯರ, ಒಂದು ಡಾಕ್ಟರ್, ಎಲ್ಲ ಡಾಕ್ಟರನ್ನು ನಾವು ಇಲ್ಲಿ ಉಲ್ಲೇಖ ಮಾಡುವುದಿಲ್ಲ. ಒಂದು ಡಾಕ್ಟರ, ಒಂದು ವೈದ್ಯರ ವಿಷಯದಲ್ಲಿ ನೋಡುವಾಗ ಆತ ಯೋಚನೆ ಮಾಡುವುದು ಏನು? ನನ್ನ ಬಳಿಗೆ ರೋಗಿಗಳು ಬರಬೇಕು. ಅದು ವೈದ್ಯರ ಸ್ವಾರ್ಥದ ಒಂದು ಮುಖ. ಒಂದು ಲಾಯರ್, ಒಂದು ಅಡ್ವೊಕೇಟ್, ಆತ ಯೋಚನೆ ಮಾಡುವುದು ಕ್ರಿಮಿನಲ್ಗಳು ಇಲ್ಲಿ ಹೆಚ್ಚಾಗಬೇಕು, ಒಬ್ಬೊಬ್ಬರನ್ನು ಕೊಲೆ ಮಾಡಿ ನನ್ನ ಹತ್ರ ಬರಬೇಕು ಎಂಬ ಒಂದು ಯೋಚನೆ ಲಾಯರ್‌ನಲ್ಲಿದೆ. ಲಾಯರ್ ಸ್ವಾರ್ಥ. ಒಂದು ವೈದ್ಯ ಒಂದು ಗರ್ಭಿಣಿಯಾದ ಸ್ತ್ರೀಗೆ ನಾರ್ಮಲ್ ಡೆಲಿವರಿ ಬಯಸುವುದಿಲ್ಲ, ಅವಳು ಬಯಸುವುದು ಸರ್ಜರಿ ಮೂಲಕ ಮಗುವನ್ನು ಹೊರ ತೆಗಿಬೇಕು. ಕಾರಣ ಅವರಿಗೂ ಸ್ವಾರ್ಥವಿದೆ. ಒಂದು ರಾಜಕೀಯ ಲೀಡರ್ಗಳು ಬಯಸುವುದು ಇಲ್ಲಿ ಕೊಲೆಗಳಾಗಬೇಕು, ಕೋಮುವಾದ ಆಗಬೇಕು, ಇಲ್ಲಿ ಗದ್ದಲಗಳು, ಕಲಹಗಳು ಉಂಟಾಗಬೇಕು ಎಂಬ ರಾಜಕೀಯ ಲೀಡರ್ಗಳ ಸ್ವಾರ್ಥ. ಪ್ರತಿಯೊಂದು ಮಜ್ಜಲನ್ನು ನಾವು ಅವಲೋಕನೆ ಮಾಡುವಾಗ, ಒಂದು ಮೇಲ್ ಸೇತುವೆ, ಒಂದು ಕಾಂಕ್ರೀಟೀಕರಣ ಆಗುವಾಗ ಆ ಇಂಜಿನಿಯರ್ ಪ್ಲಾನ್ ಮಾಡುವುದು ಏನು? ಇದು ಒಮ್ಮೆ ಕುಸಿದು ಕೆಳಗೆ ಬೀಳಬೇಕು, ನಮಗೆ ನೆಕ್ಸ್ಟ್ ವರ್ಷದ ಟೆಂಡರ್ ನಮಗೆ ಬರಬೇಕು ಎಂಬ ಇಂಜಿನಿಯರ್ ಸ್ವಾರ್ಥ. ಪ್ರತಿಯೊಂದು ವಿಷಯದಲ್ಲೂ ಒಂದು ಸ್ಕ್ಯಾನ್ ಮಾಡುವವರು, ಒಂದು ಸ್ಕ್ಯಾನ್ ಮಾಡುವ ಒಂದು ಅಧಿಕಾರಿ, ಅವರು ಯೋಚನೆ ಮಾಡ್ತಾರೆ, ನಮಗೆ ಸ್ಕ್ಯಾನಿಂಗ್ಗೆ ಜನ ಸಿಗ್ತಾ ಇಲ್ಲ, ರೋಗ ಇಲ್ಲಿ ಜಾಸ್ತಿ ಆಗಬೇಕು, ವೈರಸ್ ನಲ್ಲಿ ಜಾಸ್ತಿ ಆಗಬೇಕು. ಒಂದು ಆಟೋ ಚಾಲಕ ಆಲೋಚನೆ ಮಾಡ್ತಾನೆ, ಇಲ್ಲಿ ಬಸ್ಸುಗಳ ಮುಷ್ಕರ ಆಗಬೇಕು, ಬಸ್ ಬಂದಾಗಬೇಕು, ನಮಗೆ ಬಾಡಿಗೆ ಆಗಿದೆ ಎಂಬ ಸ್ವಾರ್ಥ. ಈ ಸ್ವಾರ್ಥದ ವಿರುದ್ಧ ನಿರಂತರ ಯುದ್ಧ ಮಾಡಿದಂತಹ ಹಬೀಬ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ವಾರ್ಥ ವಿರುದ್ಧ ಹೋರಾಟ, ನಿಸ್ವಾರ್ಥವಾಗಿ ಅವರ ಜೀವನ ಶೈಲಿ, ಕಳಂಕವಿಲ್ಲದ ಆ ಒಂದು ಜೀವನ ಶೈಲಿ. ಒಂದು ಹದೀಸನ್ನು ಮಾತ್ರ ನಾನು ನಿಮಗೆ ಉಲ್ಲೇಖ ಮಾಡುತ್ತೇನೆ. ಅಲ್ಲಾಹು ಎಲ್ಲ ಅಂಬಿಯಾ ಮುರ್ಸಲಿಗಳಿಗೆ ಒಂದು ದುವಾ ಗಿಫ್ಟ್ ಕೊಟ್ಟಿದ್ದಾರೆ. ಮೂಸಾ ನಬಿ ಅಲೈಹಿಸ್ಸಲಾಂ ಅವರಿಗೆ ಆ ದುವಾವನ್ನು ಉಪಯೋಗ ಮಾಡುತ್ತಾರೆ. ಮುಂದೆ ನೋಡುವಾಗ ನೈಲ್ ನದಿ ಹಿಂಕಡೆ ಫಿರ್ಔನ್ ಹಾಗೂ ಅವರ ಸೈನ್ಯ, ಅಲ್ಲಿಂದ ಪಾರಾಗುವ ಯಾವುದೇ ಲಕ್ಷಣ ಇಲ್ಲ. ಮೂಸಾ ನಬಿ ಅಲೈಹಿಸ್ಸಲಾಂ ದುವಾ ಮಾಡುತ್ತಾರೆ. ಆ ಸಮುದ್ರಕ್ಕೆ ತನ್ನ ಬಡಿಗೆಯಿಂದ ಪೆಟ್ಟು ಕೊಟ್ಟಾಗ ಸಮುದ್ರ ಇಬ್ಬಾಗವಾಗುತ್ತದೆ. ಮೂಸಾ ನಬಿ ದಾಟಿ ಅಲ್ಲಿಂದ ರಕ್ಷಣೆ ಮಾಡುತ್ತಾರೆ. ಯೂನುಸ್ ನಬಿ ಅಲೈಹಿಸ್ಸಲಾಂ ಅವರ ಚರಿತ್ರೆ ನಮಗೆ ಗೊತ್ತು. ಮೀನಿನ ಹೊಟ್ಟೆಯಲ್ಲಿರುವಾಗ ಯೂನುಸ್ ನಬಿ ಅಲೈಹಿಸ್ಸಲಾಂ ಪಾರಾಗಿ ಬಂದಂತಹ ಚರಿತ್ರೆ. ಫಿರ್ಔನ್ ನಬಿ ಅಲೈಹಿಸ್ಸಲಾಂ ಅವರ ಚರಿತ್ರೆ ಗೊತ್ತು. ಅಗ್ನಿ ಕುಂಡದಲ್ಲಿ ಹಾಕಲ್ಪಟ್ಟಂತಹ ಸಂದರ್ಭದಲ್ಲಿ ದುವಾ ಮಾಡಿ ಪಾರಾದಂತಹ ಚರಿತ್ರೆ. ಅಯ್ಯೂಬ್ ನಬಿ ಅಲೈಹಿಸ್ಸಲಾಂಗೆ ರೋಗ ಬಂದಾಗ ಅಯ್ಯೂಬ್ ನಬಿ ಅಲೈಹಿಸ್ಸಲಾಂ ದುವಾ ಮಾಡಿ ಪಾರಾದಂತಹ ಅನುಭವ. ಅದೇ ತರದ ಒಂದು ದುವಾ
ಲಿಕುಲ್ಲಿ ನಬಿಯಿನ್ ದಅವತುನ್ ಯದುಹಾ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಎಲ್ಲ ನಬಿ ವರ್ಯರಿಗೂ ಒಂದು ದುವಾ ಅಲ್ಲಾಹು ಕೊಟ್ಟಿದ್ದಾರೆ, ಅವರು ಆ ದುವಾ ಮಾಡಿ ಮುಗಿಸಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಿಸ್ವಾರ್ಥ ಬೆಳವಣಿಗೆಗೆ ಜೀವನಕ್ಕೆ ಒಂದು ಉದಾಹರಣೆ ಆಗಿದೆ ಇದು. ಹಬೀಬರು ಹೇಳುತ್ತಾರೆ, ಉರೀದು ಅತ್ತಬಿಯ ತರವತಿ ಶಫಾಅತಲ್ಲಿ ಉಮ್ಮತಿ ಯೌಮಲ್ ಕಿಯಾಮ. ನನ್ನ ದುವಾವನ್ನು, ನನಗೆ ಕೊಟ್ಟಿರುವಂತಹ ದುವಾ ಈ ತನಕ ದುವಾ ಮಾಡಲಿಲ್ಲ. ನನ್ನ ಸಮುದಾಯ ಕಿಯಾಮತ್ ದಿನದಂದು ನನ್ನ ಬಳಿಗೆ ಬರುತ್ತಾರೆ, ಅವರನ್ನು ಬಚಾವ್ ಮಾಡಲು, ಅವರನ್ನು ಅಪಾಯದಿಂದ ರಕ್ಷಿಸಲು, ಅವರಿಗೆ ಬೇಕಾಗಿ ದುವಾ ಮಾಡಲು ಆ ದುವಾವನ್ನು ನಾನು ಇಟ್ಟಿದ್ದೀನಿ ಅಂತ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಂಠಘೋಷವಾಗಿರುತ್ತಾರೆ. ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗಾಗಿ ಆ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವಾಗಿ ನನಗೇನು ಬೇಡ, ನನಗೆ ಕೊಟ್ಟಂತಹ ದುವಾ ನನ್ನ ಸಮುದಾಯಕ್ಕಾಗಿ ನಾನು ಮೀಸಲಿಡುತ್ತೇನೆ ಅಂತ ಹೇಳಿದಂತಹ ನಾಯಕ ಹಬೀಬ್ ಮುಹಮ್ಮದ್ ಮುಸ್ತಫಾ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನಾವು ನಿರಂತರ ಸ್ವಲಾತ್ ಹೇಳುವವರಾಗೋಣ. ನಮಗೆ ಯಾವುದೇ ಸಮಸ್ಯೆ ಇದ್ದು, ಸಮಸ್ಯೆ ಇಲ್ಲದವರು ಮನುಷ್ಯರಲ್ಲ. ಮನುಷ್ಯ ಆದ್ಮೇಲೆ ನಮಗೆ ಸಮಸ್ಯೆ ಇರಲೇಬೇಕು. ಆ ಸಮಸ್ಯೆ ಏನೇ ಇದ್ರೂ ನಮ್ಗೆ ಇನ್ನೊಬ್ಬರ ಬಳಿ ಹೋಗಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಮ್ಮಲ್ಲಿ ಹಣಕಾಸಿನ ಕೊರತೆ ಇರಬಹುದು, ಅಥವಾ ನಮಗೆ ನಾಚಿಕೆ ಇರಬಹುದು. ನನ್ನ ಸಮಸ್ಯೆಯನ್ನು ಬೇರೆಯವರನ್ನು ಹಿಂಗೆ ಹೇಳಬೇಕು ಎಂಬ ಈ ಒಂದು ನಿಟ್ಟಿನಲ್ಲಿ ನಮ್ಮನ್ನು ನಿಯಂತ್ರಣ ಮಾಡುವಂತಹ ಆತ್ಮೀಯ ನಾಯಕರು ಹಬೀಬ್ ಮುಹಮ್ಮದ್ ಮುಸ್ತಫಾ. ಒಬ್ರು ನಿಷ್ಕಲಂಕವಾಗಿ ಸ್ವಲಾತ್ ಹೇಳುತ್ತಾ ಹೋದರೆ ಅವನ ಜಟಿಲವಾದ ಸಮಸ್ಯೆಗಳು ಸಲೀಸಾಗಿ ಕ್ಲಿಯರ್ ಆಗ್ತದೆ, ಅನುಭವದ ಮಾತು. ಆದ್ರಿಂದ ಜಾಸ್ತಿ ನಾವು ಸ್ವಲಾತ್ ಹೇಳುವವರಾಗೋಣ. ಅಲ್ಲಾಹು ತೌಫೀಕ್ ನೀಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ.